ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಪಟ್ಟಣದಲ್ಲಿ ಮತ್ತೆ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಯುವತಿಯೊಂದಿಗೆ ಕಾರಿನಲ್ಲಿ ತೆರಳುತ್ತಿದ್ದ ಯುವಕನನ್ನು ಪ್ರಶ್ನಿಸಿದ ಹಿಂದೂ ಕಾರ್ಯಕರ್ತರ ವಿರುದ್ಧವೇ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇನ್ನು ಘಟನೆ ಖಂಡಿಸಿ ನೂರಾರು ಕಾರ್ಯಕರ್ತರು ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಪ್ರಕರಣ ವಾಪಸ್ ಪಡೆಯುವಂತೆ ಆಗ್ರಹಿಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಣ್ಣಗಾಗಿದ್ದ ಭಟ್ಕಳದಲ್ಲಿ ಮತ್ತೆ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಹಿಂದೂ ಯುವತಿಯೊಂದಿಗೆ ಕಾರಿನಲ್ಲಿ ತೆರಳುತ್ತಿದ್ದ ಅನ್ಯ ಕೋಮಿನ ಯುವಕನನ್ನು ಕೆಲ ಹಿಂದೂ ಕಾರ್ಯಕರ್ತರು ತಡೆದಿದ್ದಾರೆ. ಭಟ್ಕಳದಿಂದ ಸಾಗರ ರಸ್ತೆಯ ಕಡೆಗೆ ತೆರಳುತ್ತಿದ್ದ ವೇಳೆ ಕಾರನ್ನು ಅಡ್ಡಗಟ್ಟಿ ಎಲ್ಲಿ ಹೋಗುತ್ತಿದ್ದೀರಿ ಎಂದು ಪ್ರಶ್ನಿಸಲಾಗಿದೆ ಎಂದು ತಿಳಿದು ಬಂದಿದೆ. ಬಳಿಕ ಪೊಲೀಸರು ಸ್ಥಳಕ್ಕೆ ಬಂದು ಸಂಬಂಧಪಟ್ಟವರನ್ನು ಠಾಣೆಗೆ ಕರೆದೊಯ್ದಿದ್ದಾರೆ. ಈ ನಡುವೆ ಪ್ರಶ್ನೆ ಮಾಡಿದ ಹಿಂದೂ ಕಾರ್ಯಕರ್ತರ ವಿರುದ್ಧವೇ ಪ್ರಕರಣ ದಾಖಲಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದ್ದು, ಇದನ್ನು ಖಂಡಿಸಿ ನೂರಾರು ಕಾರ್ಯಕರ್ತರು ಭಟ್ಕಳ ನಗರ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದರು. ಘಟನೆ ಸಂಬಂಧ ಯುವಕನ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಹಾಗೂ ಹಿಂದೂ ಕಾರ್ಯಕರ್ತರ ವಿರುದ್ಧ ದಾಖಲಿಸಿದ ಪ್ರಕರಣವನ್ನು ವಾಪಸ್ ಪಡೆಯಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರಕರಣ ದಾಖಲಿಸಲು ಯಾರ ಒತ್ತಡವಿದೆ ಎಂಬ ಪ್ರಶ್ನೆಯನ್ನು ಪ್ರತಿಭಟನಾಕಾರರು ಎತ್ತಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಹಾಗೂ ವಿವಿಧ ಹಿಂದೂ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಪೊಲೀಸರ ಕ್ರಮವನ್ನು ಖಂಡಿಸಿದರು. ಪ್ರಕರಣವನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸ್ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಘಟನೆ ಹಿನ್ನೆಲೆಯಲ್ಲಿ ಭಟ್ಕಳ ಪಟ್ಟಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದ್ದು, ಪರಿಸ್ಥಿತಿಯನ್ನು ಗಮನಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಮರ್ಡರ್ ಆಗಿದೆಯಾ, ಅವನೇನು ಕೈಕಾಲು ಮುರಿದೋಗಿದೆಯಾ, ಮೆಡಿಕಲ್ ಆಗಿದೆ, ಸರಿಯಾದ ತನಿಖೆ ಮಾಡ್ಕೊಂಡು ಪ್ರೈಮರಿ ನೋಡ್ಕೊಂಡು ಮಾಡ್ಬೇಕಲ್ಲ. ಅಲ್ಲಲ್ಲ, ನಾ ಹೇಳಿದ್ರು ಇಷ್ಟು ಅರ್ಜೆಂಟ್ ಆಗಿತ್ತು ಬೆಳಿಗ್ಗೆ ನಮ್ಮ ಹಿಂದೂ ಹುಡುಗಿ ಮೇಲೆ ಆಗಿದೆ. ಈಗ ನೀವು ಇಷ್ಟೊತ್ತಿಗೂ ಎಫ್.ಐ.ಆರ್ ಆಗಲಿಕ್ಕೆ 6 ಗಂಟೆ ಆಯ್ತು ಎಫ್.ಐ.ಆರ್ ಮಾಡಲಿಕ್ಕೆ, ಫೈನಲ್ ಎಫ್.ಐ.ಆರ್ ಮಾಡಲಿಕ್ಕೆ. ಆದರೆ ಅವ್ನ ಕೇಸು ಬರಲಿಲ್ಲ, ಏನೂ ಮಾಡಲಿಲ್ಲ. ಇವ್ರು ಇಷ್ಟು ಅರ್ಜೆಂಟ್ ಎಫ್.ಐ.ಆರ್ ಮಾಡೋದು ಏನು ಅವಶ್ಯಕತೆ ಇದೆ? ಯಾಕೆ ನಮ್ಮನ್ನು ಗಮನಿಸ್ಲಿಕ್ಕಾ? ಇಲ್ಲ ಸರ್, ಇಲ್ಲ ಇದರಲ್ಲಿ ಇಲ್ಲ ಎಫ್.ಐ.ಆರ್ ಮಾಡಾಗಿದೆ. ಮತ್ತೆ ನಾವೀಗ ಏನು ಹೇಳೋದು ಸರ್? ನೀವು ಹೇಳಿ, ಎಫ್.ಐ.ಆರ್ ಅರ್ಜೆಂಟ್ ಮಾಡುವಂಥದ್ದು ಏನಿತ್ತು, ಅಂಥದ್ದು ಏನಾಗಿತ್ತು ಹೇಳಿ. ಯಾವ ಕಂಪ್ಲೇಂಟ್ ಸರ್? ಎಲ್ಲಿ ನಮ್ಮ ಕಂಪ್ಲೇಂಟ್ 6 ಗಂಟೆ ಆಯ್ತು, ಇನ್ನೂ ಫೈನಲ್ ಮಾಡೋಕ್ಕಾಗಲ್ಲ. ಈ ಕಂಪ್ಲೇಂಟ್ ಅಂಥದ್ದು ಏನಿತ್ತು ಸರ್? ಅವನು ಮೆಡಿಕಲ್ ಅಲ್ಲಿದ್ದಾನೆ ಸರ್. ಒಬ್ಬ ಆರೋಪಿ, ಅವನು ಅಪರಾಧಿ, ಅವನು ಕಂಪ್ಲೇಂಟ್ ಕೊಡ್ತಾನೆ ಹೇಳಿದ್ರು. ನೀವು ಮೊದಲೇ ಸರಿ ಮಾಡಿಕೊಂಡು ನೀವು ತೀರ್ಮಾನ ತಗೊಳ್ಬೇಕಲ್ಲ. ಏನೋ ತಕ್ಷಣ ಇದು ಮಾಡಿದ್ರು. ಯಾರು ಅಲ್ಲಿ ಹಿಡ್ಕೊಟ್ಟಿದ್ದಾರೋ, ಯಾರು ಅಪರಾಧಿ ಸ್ಥಾನದಲ್ಲಿದ್ದಾರೋ ಅವ್ರು ಕೊಟ್ಟು ಕೇಸನ್ನು ತಗೊಳ್ತೀರಿ. ಯಾರು ನಿರಪರಾಧಿಗಳಿದ್ದಾರೆ ಅಲ್ಲೋಗಿ ಯಾರು ಅವ್ರಿಗೆ ಹಿಡ್ಕೊಟ್ಟಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕ್ತೀರಿ ಅಂದರೆ ಇದು ಎಷ್ಟು ಮಟ್ಟಿಗೆ ಸರಿ? ಇದು ಅದ್ರ ಬಗ್ಗೆ ತನಿಖೆನೇ ಆಗ್ತಾಯಿತ್ತು. ಅಲ್ಲ, ಈಗ ನಾನು ಎಷ್ಟು ಮಾಡಲಿಲ್ಲ ಆಯ್ತಾ, ಯಾರು ನೀವು ಕಸ್ಟಡಿಗೆ ತಗೊಂಡಿಲ್ಲ ಅಲ್ವಾ? ಏನು ತನಿಖೆ ಆಗ್ತದೆ? ಕಸ್ಟಡಿ ತಗೊಂಡೋಗಿ ಸರ್, ನಾವು ಅದಕ್ಕೆ ಕೂತಿದ್ದೀವಿ. ಎಫ್.ಐ.ಆರ್ ಮಾಡಿರಲ್ಲ, ಎಫ್.ಐ.ಆರ್ ಪ್ರಕಾರ ಅರೆಸ್ಟ್ ಮಾಡಿ ನಿಮ್ಮ ಎದುರು ಮುಂದೆ ಇದ್ದೀವಲ್ಲ. ನಿಮ್ಗೆ ಯಾಕೆ ಅರೆಸ್ಟ್ ಮಾಡ್ತಿಲ್ಲ? ನೀವು ಮಾಡಿ ಕರ್ಕೊಂಡು ಹೋಗಿ. ನಿಮ್ಗೆ ಇದೆಯಲ್ಲ, ನಿಮ್ಗೆ ನೀವು ಏನಂತ ಕೇಸ್ ಹಾಕಿದ್ರಿ ಹೇಳಿ? ಏನಂತ ಕೇಸ್ ಹಾಕಿದ್ರಿ ಹೇಳಿ? ಏನಿಲ್ಲ, ಕೈಯಿಂದ ಕೊಡ್ತೀವಿ ನಾವು, ಗೊತ್ತಾಯ್ತಾ? ನಿಮ್ಮ ತನಿಖೆ ಸರ್ ನಾವು ನೋಡಿದ್ದೀವಿ. ಈ ತನಿಖೆ ಎಲ್ಲ ನಾವು ನಂತರ ಕೋರ್ಟ್ ಅಲ್ಲಿ ನಡೀತಿರೋದು ಯಾರನ್ನು ನಂಬಿಲ್ಲ. ನೀವು ಪೊಲೀಸರು ನೀವು ನಾಳೆ ನೀವು ಇರುದಿಲ್ಲ, ಯಾರು ಇರುದಿಲ್ಲ. ಇಲ್ಲಿ ಮತ್ತೊಂದು ಇಟ್ಕೊಟ್ಟು ನಿಮ್ಗೆ ಭರವಸೆ ಕೊಡ್ತೀವಿ. ಬಂದಿದ್ದಾರೆ, ನೋಡಿದಾರೆ ಅವರು. ನವೀನ್ PS ಅವ್ರು ಬಂದಿರಲ್ಲ, ಅವ್ರ ಎದುರುಗಡೆ ಸರ್ ನೀವು ಇದ್ರಲ್ಲ, ನಿಮ್ಮ ಎದುರುಗಡೆ ಯಾರಾದ್ರು ಹೊಡಿತಿರೋದು ನೀವು ನೋಡಿದ್ರಾ ಹೇಳಿ? ನೀವು ಹೇಳಿ. ನಿಮಗೆ ಡಾಕ್ಯುಮೆಂಟ್ ಬಿಲ್ಟ್ ಮಾಡಿ ನಮ್ಗೇನಾಗಬೇಕಾಗಿದೆ ಸರ್? ನಿಮ್ಗೇನೇ ಆಗುದಿಲ್ಲ, ನಮಗೆ ಗೊತ್ತಿದೆ ಸರ್. ಏನೇನು ನಡೀತಿದೆ, ಹಿಂದೆ ಏನು ನಡೀತಿದೆ ಎಲ್ಲ ನಮ್ಗೆ ಗೊತ್ತಿದೆ. ಹೇಳಿ ಅವ್ರಿಗೆ. ಅವ್ರ ಎದುರುಗಡೆ ಯಾರು ಹೊಡೆದಿದ್ದಾರ? ಅವ್ರ ಅಧಿಕಾರಿಯಾಗಿ ಬಂದಾರಲ್ಲ, ಅವ್ರ ಎದುರುಗಡೆ ಯಾರು ನಮ್ಮ ಹುಡುಗರು ಹೊಡೆದಿದ್ದಾರೆ ಕೇಳೋ ಅವನಿಗೆ. ಆಯ್ತು, ಬನ್ನಿ ಬಾಬಾ ಅಂತ ಹೇಳಿದ್ದು ಹೌದಲ್ವಾ? ನೀವೀಗ ಯಾರು ಪರವಾಗಿ ಮಾಡ್ದಂಗಾಯ್ತು ಇದು? ನಾವು ಒಬ್ಬ ತಪ್ಪು ಮಾಡೋನನ್ನು ಹಿಡಿದು ನಿಮ್ಗೆ ಹ್ಯಾಂಡ್ ಓವರ್ ಮಾಡಿದ್ದೇವೆ. ನಿಮ್ಗೆ ಇನ್ಫಾರ್ಮೇಶನ್ ಬಂದಿದ್ರಿ, ಅವನನ್ನು ಕರ್ಕೊಂಡು ಹೋಗಿದ್ರಿ, ಸೇಫಾಗಿ ಕರ್ಕೊಂಡು ಹೋದಂತ ಹಿಡ್ಕೊಟ್ಟವ್ರ ಮೇಲೆ ಕೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಶ್ರೀಕಾಂತ್, ಈಗ ಎಲ್ಲನೂ ನಾವು ಒಂದು ಸೈಡ್ ಆಗ್ತಾ ಇದೆ ಅಂದ್ಬಿಟ್ರೆ ಇದು ನಾವು ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದು ಮುಂದಿನ ದಿವಸದಲ್ಲಿ ಭಾಳ ದೊಡ್ಡ ಅನಾಹುತ ಆಗ್ಬೋದು ಇಲ್ಲಿ. ಯಾಕೆಂದ್ರೆ 93ರಲ್ಲಿ ನಡೆದಂಥ ಘಟನೆ ನಿಮಗೆಲ್ಲ ಗೊತ್ತಿದೆ ಡಿಪಾರ್ಟ್ಮೆಂಟಿಗೆ. ಇಲ್ಲಿ ಪುನಃ ಅದನ್ನೇ ಮರುಕಳಿಸುವಂಥ ವಾತಾವರಣ ಇವತ್ತು ನಡೀತಾ ಇದೆ. ಒಂದೊಂದೇ ಆಗ್ತಾ ಇದೆ. ಇದಕ್ಕೆ ನೀವು ಅಲ್ಲಿ ನಿಮ್ಮ ಸಹಕಾರವೂ ಇದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಸೈಡ್ ಅವರಿಗೆ ಎಲ್ಲ ರೀತಿ ರಕ್ಷಣೆ ಕೊಟ್ಟಂಗೆ ಆಗುತ್ತೆ. ಎಲ್ಲೂ ಒಂದು ಸೈಡ್ ಯಾವತ್ತೂ ಮಾಡೋದಿಲ್ಲ. ಯಾವತ್ತೂ ಮಾಡಲ್ಲ. ಪತ್ರಕರ್ತ ಮಿತ್ರರಿಗೆ ಅಂತ ನಮ್ಮ ಕಾರ್ಯಕರ್ತರು ಬಿಟ್ಟರಲ್ಲ, ಅದು ಪುಣ್ಯ.
ಕಾರ್ಗಳು ಹೋಗಿ ಬೆಂಕಿ ಹಾಕ್ಬೇಕಾಯ್ತು, ಸಾಯ್ತಿದ್ದ ಅವನು. ಎಷ್ಟು ಹೆಣ್ಮಕ್ಳು ಬೇಕು ನಮ್ಮವ್ರಿಗೆ? ಹಾಂ, ನಮ್ಮ ಹೆಣ್ಮಕ್ಳು ಬೇಕು ಅವರಿಗೆ. ನುಚ್ಚು ಬೋಳಿ ಮಕ್ಕಳ ಮನೆಗೆ ಲಾಡ್ಜಿಂಗ್ನ ಹಾಗಾಯಿತು. ಅದೇ ಕೇಳಿದ್ರೆ ಅದೇ ನೀವು ಡಿಪಾರ್ಟ್ಮೆಂಟು ತಂಜಿಮ್ನಾಗಾಗಿದೆ, ನಿಮ್ಮ ತಂಜಿಮ್ನಿಂದ ಹೊರಕೊಡೋದಿಲ್ಲಾಯ್ತು ಅವರಿಗೆ. ಆ ಘಟನೆ ನಡೆದಿದ್ದು ಗೊತ್ತಿದೆ ನಮಗೆ. ಪದೇ ನಮ್ಮ ಹೆಣ್ಮಕ್ಳು ಬೇರೆ ಬೇಕಾ? ಯಾರು ನಿಮ್ಮ ಎಸ್ ಪಿ ಇವರು ಬಂದಿರ? ಬರ ಕೇಳಿ ನಾವು. ಇಲ್ಲ, ನಾವು ನಾಳೆ ಇಡೀ ಬಡ್ಕಾಲ ಚಲೋ ಕೊಡ್ತೇವೆ ನಾವು. ಅದು ನಾವ್ಯಾರು ಮಾಡಿ ಅಲ್ಲ, ನೀವು ಮತ್ತೆ ನಮ್ಮನ್ನು ಬೇಡಿ, ನೀವು ಚಲೋ ಕೊಡಬೇಡಿ ಮಾಡಬೇಡಿ ಅಂತಲ್ಲ. ಏನು ಆ ಬೋಸುಡಿ ಮಕ್ಕಳಿಗೆ ಮತ್ತೆ ಮುಸಲ್ಮಾನ ಹೆಣ್ಮಕ್ಳು ತಗೊಂಡೋಗಿ ಬಿಡ್ತೀರ ನಮಗೆ? ಹಾಂ, ಬಿಡ್ತೀರ ಅವರು? ನಮ್ಮ ಹೆಣ್ಮಕ್ಳೇ ಬೇಕು ಅವ್ರಿಗೆ. ಒಂದೇನು ಪ್ರಕರಣ ಇಲ್ಲ ಒಂದು. ಹಾಂ, ಈಗೇನು ಇದೆ ನಮ್ಮನೆ ಏನು ಹೇಳಿ ನೀವು? ನಮಗೆ ಪದೇ ಪದೇ ನೀವು ಚಾಪೆ ಆಯ್ತು ಬೇಡ. ನೀವು ನಮಗೆ ಎದುರಿಸಿ ಯಾರವ ನಿಮ್ಮ ರೂರಲ್ ಸಿ ಪಿ ಐ ಯಾರವ ಕರೆಸಿ ಅವನ ಇಲ್ಲಿ ಬೋಸಡಿ ಮಗ ಗೊತ್ತಿಲ್ಲ ಅವನಿಗೆ. ಏನ್ ದಯವಿಟ್ಟು ಮತ್ತೆ ಏನ್ ದಯವಿಟ್ಟು ಸುಧಾರಿಸ್ಕೊಂತೀರಿ ನೀವು? ಏನ್ ಮಾತಾಡ್ತಾರೆ? ಎಲ್ಲರೂ ಸುಧಾರಿಸ್ಕೊಳ್ಳೋದು ಗೊತ್ತಿಲ್ವಾ? ನಮ್ಮ ಎಫ್ ಐ ಆರ್ ಆಗ್ಬೇಕಾದ್ರೆ ನೀವು 5 ಗಂಟೆವರೆಗೂ ಮಾಡ್ತೀರಿ. ನಾನು DSP ಫೋನ್ ಮಾಡಿದ್ದೇನೆ. ಹಾಂ, ನೀವು ಪೊಲೀಸ್ ಬಸ್ ಬಂದೋಬಸ್ತ್ ಮಾಡಿ ನಮಗೇನು ಹೆದರ್ಸೋದು ಬೇಡ. ನಾವು ಕಂಡಿದ್ದೇವೆ ಇದು. ಪದೇ ಪದೇ ನೀವು ಹೀಗೆ ಮಾಡ್ತಾ ಇದ್ರೆ ಅದೇ ಬೆಳೆಯಲೇ ಇಲ್ವ ನಮ್ಮ ಹೆಣ್ಮಕ್ಳಿಗೆ? ಹಾಗಾದ್ರೆ ಬೇಕು ತಗೊಂಡು ಹೋಗೋದು. ಕಾರ್ ತಂದು ಇಲ್ಲಿ ನಿಲ್ಲಿಸ್ಬೇಕಿದ್ದು ನೀವು.